ನಮಸ್ಕಾರ. ನಡಿಗೆ ತುಂಬಾ ಸಿಂಪಲ್ ಅಲ್ವಾ? ಆದರೆ 50 ದಾಟಿದ್ಮೇಲೆ ನಾವು ನಡೆಯೋ ರೀತಿ ನಮ್ಮ ಆರೋಗ್ಯಕ್ಕೆ ತುಂಬಾ ದೊಡ್ಡ ವ್ಯತ್ಯಾಸ ತರುತ್ತೆ. ಅರೆ, ನಾವಿಷ್ಟು ದಿನ ಸರಿಯಾಗಿ ಅಲ್ವಾ ನಡೀತಾ ಇದ್ದಿದ್ದು? ನಾವು ಮಾಡೋ ನಡಿಗೆ ನಿಜವಾಗ್ಲೂ ನಮಗೆ ಸಹಾಯ ಮಾಡ್ತಿದ್ಯಾ ಅಥವಾ ತಿಳಿದೇ ಏನಾದರೂ ತೊಂದರೆ ಮಾಡ್ಕೊಳ್ತಿದ್ದೀವಾ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ 50ರ ನಂತರ ನಾವು ಮಾಡುವ 7 ಸಾಮಾನ್ಯ ತಪ್ಪುಗಳು ಯಾವುವು ಮತ್ತೆ ಅವುಗಳನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ನಾವು ಪ್ರತಿದಿನ ನಡೀತೀವಿ, ಸರಿ, ಆದರೆ ಕೇವಲ ನಡೆಯೋದು ಮಾತ್ರ ಮುಖ್ಯವಲ್ಲ, ಹೇಗೆ ನಡೀತೀವಿ ಅನ್ನೋದು ಬಹಳ ಮುಖ್ಯ. ಅದರಲ್ಲೂ 50 ದಾಟಿದ ಮೇಲೆ ನಾವು ಅರಿವಿಲ್ಲದೆ ಮಾಡುವ ಸಣ್ಣ ಸಣ್ಣ ತಪ್ಪುಗಳು ನಡಿಗೆಯಿಂದ ಸಿಗಬೇಕಾದ ಒಳ್ಳೆ ಪ್ರಯೋಜನಗಳನ್ನೇ ನಮ್ಮಿಂದ ದೂರ ಮಾಡಬಹುದು. ಅಷ್ಟೇ ಅಲ್ಲ, ಕೆಲವೊಮ್ಮೆ ಗಾಯಗಳಿಗೂ ಕಾರಣವಾಗಬಹುದು. ಸರಿ, ತಪ್ಪುಗಳ ಪಟ್ಟಿಗೆ ಹೋಗೋಕ್ಕೂ ಮುಂಚೆ 50ರ ನಂತರ ವಾಕಿಂಗ್ ಯಾಕೆ ಇಷ್ಟೊಂದು ಮುಖ್ಯ ಅಂತ ನೋಡೋಣ. ನೋಡಿ, ವಯಸ್ಸಾದ ಹಾಗೆ ನಮ್ಮ ದೇಹದ ಸ್ನಾಯು ಶಕ್ತಿ ಸವತ್ತ ಕಡಿಮೆ ಆಗುತ್ತೆ, ಕೀಲುಗಳು ಬಿಗಿಯಾಗುತ್ತೆ. ಆದರೆ ನಡಿಗೆ ಅನ್ನೋದು ಈ ನೈಸರ್ಗಿಕ ಪ್ರಕ್ರಿಯೆಯನ್ನ ಎದುರಿಸೋ ಒಂದು ಅದ್ಭುತ ಅಸ್ತ್ರ. ಇದು ನಮ್ಮ ಹೃದಯ, ಸ್ನಾಯುಗಳು, ಅಷ್ಟೇಕೆ ನಮ್ಮ ಮೆದುಳುಗೂ ಚೈತನ್ಯ ಕೊಟ್ಟು ನಮ್ಮನ್ನ ಆಕ್ಟಿವ್ ಆಗಿ ಇಡುತ್ತೆ. ಸರಿ, ಈಗ ಬರೋಣ ನಮ್ಮ ಮೊದಲ ತಪ್ಪಿಗೆ. ತುಂಬ ಫಾಸ್ಟಾಗಿ ಶುರು ಮಾಡೋದು. ನಮ್ಮಲ್ಲಿ ಎಷ್ಟೋ ಜನಕ್ಕೆ ವಾಕ್ ಮಾಡೋ ಉತ್ಸಾಹದಲ್ಲಿ ಮನೆಯಿಂದ ಹೊರಗೆ ಕಾಲಿಟ್ಟ ತಕ್ಷಣವೇ ವೇಗವಾಗಿ ನಡೆಯೋಕೆ ಶುರು ಮಾಡಿಬಿಡ್ತೀವಿ. ಆದರೆ ಈ ಆತುರವೇ ಕೆಲವೊಮ್ಮೆ ಗಾಯಗಳಿಗೆ ಕಾರಣವಾಗಬಹುದು. ಆದರೆ ಇದಕ್ಕೆ ಪರಿಹಾರ ತುಂಬಾ ಸಿಂಪಲ್. ಒಂದು 3ರಿಂದ 5 ನಿಮಿಷದ ವಾಕಿಂಗ್ ವಾರ್ಮಪ್, ಅಂದ್ರೆ ನಿಮ್ಮ ನಡಿಗೆಯನ್ನ ನಿಧಾನ ಗತಿಯಲ್ಲಿ ಶುರು ಮಾಡಿ. ಇದು ನಿಮ್ಮ ಸ್ನಾಯುಗಳು, ಕೀಲುಗಳು ಮತ್ತು ಹೃದಯವನ್ನ ಮುಂದಿನ ವ್ಯಾಯಾಮಕ್ಕೆ ರೆಡಿ ಮಾಡುತ್ತೆ. ಆಮೇಲೆ ನಿಧಾನವಾಗಿ ನಿಮ್ಮ ವೇಗವನ್ನ ಹೆಚ್ಚಿಸ್ಬೋದು. ಈ ಒಂದು ಸಣ್ಣ ಹಂತ ನಿಮ್ಮ ದೇಹವನ್ನ ಆಘಾತದಿಂದ ರಕ್ಷಿಸಿ ಗಾಯದ ಅಪಾಯವನ್ನ ಕಡಿಮೆ ಮಾಡುತ್ತೆ. ಎರಡನೇ ತಪ್ಪು, ಇದನ್ನ ನಮ್ಮಲ್ಲಿ ಹೆಚ್ಚಿನವರು ಮಾಡ್ತೀವಿ, ಅದೇ ಕೆಟ್ಟ ಪೋಶ್ಚರ್ ಅಥವಾ ದೇಹಭಂಗಿ. ದಿನಪೂರ್ತಿ ಕಂಪ್ಯೂಟರ್ ಮುಂದೆ ಬಗ್ಗಿ ಕೂತು ನಡೆಯೋವಾಗಲೂ ಅದೇ ಭಂಗಿಯಲ್ಲಿ ಭುಜಗಳನ್ನು ಬಗ್ಗಿಸ್ಕೊಂಡು ನೆಲ ನೋಡ್ತಾ ನಡೆಯೋದು. ಇದು ಚಿಕ್ಕ ವಿಷಯ ಅನಿಸಿದ್ರೂ ದಿನ ಕಳೆದಂತೆ ಇದು ದೊಡ್ಡ ನೋವಿಗೆ ಕಾರಣವಾಗಬಹುದು. ಬಕಂಡ್ ನಡೆಯೋದು ಕೇವಲ ನೋಡಕ್ಕೆ ಚೆನ್ನಾಗಿ ಕಾಣಲ್ಲ ಅಂತ ಮಾತ್ರ ಅಲ್ಲ, ಇದರಿಂದ ನಮ್ಮ ಕುತ್ತಿಗೆ ಮತ್ತೆ ಬೆನ್ನಿನ ಮೇಲೆ ಸುಮ್ಮನೆ ಪ್ರೆಷರ್ ಬೀಳುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಶ್ವಾಸಕೋಶವನ್ನ ಸಂಕುಚಿತಗೊಳಿಸಿ ದೇಹಕ್ಕೆ ಪೂರ್ತಿಯಾಗಿ ಆಕ್ಸಿಜನ್ ಸಿಗದಂತೆ ಮಾಡುತ್ತೆ. ಇದಕ್ಕೆ ಬದಲಾಗಿ ನೇರವಾದ ಭಂಗಿ ನಮ್ಮ ದೇಹ ಹೆಚ್ಚು ಎಫಿಷಿಯೆಂಟ್ ಆಗಿ ಕೆಲಸ ಮಾಡೋಕೆ ಸಹಾಯ ಮಾಡುತ್ತೆ. ಹಾಗಾದರೆ ಸರಿ ಮಾಡ್ಕೊಳ್ಳೋದು ಹೇಗೆ? ಒಂದು ಸಿಂಪಲ್ ಟ್ರಿಕ್ ಇದೆ. ಯಾರೋ ನಮ್ಮ ತಲೆಯ ಮೇಲಿಂದ ಒಂದು ದಾರ ಕಟ್ಟಿ ನಿಧಾನವಾಗಿ ಆಕಾಶದ ಕಡೆಗೆ ಎಳಿತಿದ್ದಾರೆ ಅಂತ ಅನ್ಕೊಳ್ಳಿ. ನಿಮ್ಮ ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಹಿಂದೆಗೆಳೀರಿ. ಕೈಗಳು ನ್ಯಾಚುರಲ್ ಆಗಿ ತೂಗಾಡ್ಲಿ. ನೆಲ ನೋಡೋ ಬದಲು ನಿಮ್ಮ ದೃಷ್ಟಿಯನ್ನ ಮುಂದಿನ ದಾರಿಯ ಮೇಲೆ ಇಡಿ. 3ನೇ ತಪ್ಪು ನಮ್ಮ ಪಾದಕ್ಕೆ ಸಂಬಂಧಿಸಿದ್ದು, ಅಂದ್ರೆ ಸರಿಯಾದ ಶೂ ಹಾಕದೇ ಇರೋದು. ಸವೆದು ಹೋದ ಅಥವಾ ಸಪೋರ್ಟ್ ಇಲ್ಲದ ಶೂಗಳು ನಮ್ಮ ಮೊಣಕಾಲು, ಸೊಂಟ ಮತ್ತು ಬೆನ್ನಿನ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ. ಒಳ್ಳೆ ವಾಕಿಂಗ್ ಶೂಗಳಲ್ಲಿ 3 ಮುಖ್ಯ ಅಂಶಗಳು ಇರಬೇಕು: ಆಘಾತವನ್ನ ತಡೆಯೋಕೆ ಕುಷನಿಂಗ್, ಪಾದಕ್ಕೆ ಆಧಾರ ಕೊಡೋಕೆ ಆರ್ಚ್ ಸಪೋರ್ಟ್ ಮತ್ತು ಸಹಜವಾಗಿ ನಡೆಯೋಕೆ ಫ್ಲೆಕ್ಸಿಬಲ್ ಸೋಲ್. 4ನೇ ತಪ್ಪು ವೀಕೆಂಡ್ ವಾರಿಯರ್ ಮನಸ್ಥಿತಿಗೆ ಸಂಬಂಧಿಸಿದ್ದು. ಅಂದ್ರೆ ವಾರಪೂರ್ತಿ ಏನು ಮಾಡದೆ ವೀಕೆಂಡಲ್ಲಿ ಶನಿವಾರ ಅಥವಾ ಭಾನುವಾರ ಒಂದೇ ದಿನ ತುಂಬ ಹೊತ್ತು ನಡೆದ್ಬಿಟ್ಟು ಈ ವಾರದ ವ್ಯಾಯಾಮ ಆಯ್ತು ಅಂತ ಅನ್ಕೊಳ್ಳೋದು. ನೋಡಿ, ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ ತುಂಬಾ ಮುಖ್ಯ. ವಾರಕ್ಕೆ 1 ಸಲ 1 ಗಂಟೆ ನಡೆಯೋದಕ್ಕಿಂತ ವಾರದ ಹೆಚ್ಚಿನ ದಿನ 20-30 ನಿಮಿಷ ನಡೆಯೋದ್ರಿಂದ ಹೆಚ್ಚು ಉಪಯೋಗ ಇದೆ ಅಂತ ರಿಸರ್ಚ್ ಹೇಳುತ್ತೆ. ನಮ್ಮ ದೇಹವು ನಿಯಮಿತವಾದ ಚಟುವಟಿಕೆಗೆ ಚೆನ್ನಾಗಿ ಸ್ಪಂದಿಸುತ್ತೆ. ನೆನ್ಪಿಡಿ, ಸ್ಥಿರತೆಯೇ ಯಶಸ್ಸಿನ ಕೀಲಿ. 5ನೇ ತಪ್ಪು ಸ್ವಲ್ಪ ಸೂಕ್ಷ್ಮವಾದದ್ದು, ನಮ್ಮ ಗಮನಕ್ಕೆ ಬರೋದಿಲ್ಲ. ಅದು ನಡೆಯೋವಾಗ ಕೈಗಳನ್ನ ಸರಿಯಾಗಿ ಬಳಸದೇ ಇರೋದು. ಎಷ್ಟೋ ಜನ ಕೈಗಳನ್ನ ಬಿಗಿಯಾಗಿಟ್ಕೊಂಡು ಅಥವಾ ನಿಶ್ಚಲವಾಗಿಟ್ಕೊಂಡು ನಡೀತಾರೆ. ಆದರೆ ಕೈಗಳನ್ನ ಲಯಬದ್ಧವಾಗಿ ಬೀಸೋದು ಕೇವಲ ನ್ಯಾಚುರಲ್ ಅಲ್ಲ, ಅದು ನಿಮ್ಮ ಬ್ಯಾಲೆನ್ಸು ಸುಧಾರಿಸುತ್ತೆ, ನಿಮ್ಮ ಮೇಲ್ದೇಹದ ಸ್ನಾಯುಗಳನ್ನ ಆಕ್ಟಿವ್ ಮಾಡುತ್ತೆ ಮತ್ತು ಹೆಚ್ಚಿನ ಕ್ಯಾಲರಿ ಬರ್ನ್ ಮಾಡೋಕ್ಕೂ ಸಹಾಯ ಮಾಡುತ್ತೆ. ಈಗ ಬರೋಣ 6ನೇ ತಪ್ಪಿಗೆ. ಇದು ಇತ್ತೀಚಿನ ದಿನಗಳಲ್ಲಿ ಹುಟ್ಕೊಂಡಿರೋ ಒಂದು ದೊಡ್ಡ ಸಮಸ್ಯೆ. ಅದೇ ಮೊಬೈಲ್ ಫೋನ್ ನೋಡ್ತಾ ನಡೆಯೋದು. ಫೋನ್ ನೋಡ್ತಾ ನಡೀತ್ರೆ 2 ರೀತಿ ತೊಂದ್ರೆ. ಒಂದು, ನಮ್ಮ ತಲೆ ಮುಂದಕ್ಕೆ ಬಾಗಿ ಕುತ್ತಿಗೆ ಮೇಲೆ ಒತ್ತಡ ಬಿದ್ದು ನೋವು ಶುರುವಾಗುತ್ತೆ. ಇದನ್ನ ಟೆಕ್ಸ್ಟ್ ನೆಕ್ ಅಂತಾರೆ. ಇನ್ನೊಂದು, ಇದಕ್ಕಿಂತ ಡೇಂಜರಸ್ ಅಂದ್ರೆ ನಮ್ಮ ಗಮನ ಪೂರ್ತಿ ಫೋನ್ ಸ್ಕ್ರೀನ್ ಮೇಲಿರುತ್ತೆ. ಇದರಿಂದ ನಮ್ಮ ಸುತ್ತಮುತ್ತ ಏನಿದೆ ಅಂತ ಗಮನಕ್ಕೆ ಬರೋದೇ ಇಲ್ಲ. ರಸ್ತೆಲಿರೋ ಸಣ್ಣ ಕಲ್ಲಾಗ್ಲಿ ಬರೋ ಗಾಡಿಯಾಗ್ಲಿ ಯಾವುದಕ್ಕೂ ಎಡವಿ ಬೀಳೋ ಅಪಾಯ ಜಾಸ್ತಿ. ಮತ್ತು ಕೊನೆಯದಾಗಿ 7ನೇ ತಪ್ಪು,
ಇದನ್ನ ನಾವು ಹೆಚ್ಚಾಗಿ ಕಡೆಗಣಿಸ್ತೀವಿ, ಅದೇ ರಿಕವರಿ ಅಥವಾ ಚೇತರಿಕೆಗೆ ಗಮನ ಕೊಡದೇ ಇರೋದು. ನಾವು ವ್ಯಾಯಾಮದ ಮೇಲೆ ಗಮನ ಕೊಡ್ತೀವಿ, ಆದರೆ ಅದರಿಂದ ಚೇತರಿಸಿಕೊಳ್ಳೋಕೆ ದೇಹಕ್ಕೆ ಬೇಕಾದ ಸಮಯ ಮತ್ತು ಆರೈಕೆ ಬಗ್ಗೆ ಯೋಚಿಸೋದೇ ಇಲ್ಲ. ನಡಿಗೆಯನ್ನ ಒಂದು ಚಟುವಟಿಕೆ ಉಂಟ ನೋಡದೆ ಅದನ್ನ ನಮ್ಮ ಆರೋಗ್ಯದ ದಿನಚರಿಯ ಒಂದು ಭಾಗವಾಗಿ ನೋಡಬೇಕು. ಹಾಗಾದ್ರೆ ರಿಕವರಿ ಅಂದ್ರೆ ಏನು? ಸುಮ್ನೆ ಕೂರೋದಾ? ಇಲ್ಲ. ಅಂದ್ರೆ ನಮ್ಮ ದೇಹಕ್ಕೆ ಬೇಕಾದಷ್ಟು ನೀರು ಕುಡಿಯೋದು, ವಾಕಿಂಗ್ ಆದ್ಮೇಲೆ ಸ್ನಾಯುಗಳನ್ನು ಸ್ವಲ್ಪ ಹಿಗ್ಗಿಸೋ, ಸ್ಟ್ರೆಚಿಂಗ್ ಮಾಡೋದು ಮತ್ತು ವಾರದಲ್ಲಿ 1-2 ದಿನ ರೆಸ್ಟ್ ಕೊಡೋದು. ಇದೆಲ್ಲ ಸೇರಿ ನಮ್ಮನ್ನ ಮುಂದಿನ ನಡಿಗೆಗೆ ಇನ್ನಷ್ಟು ಬಲಶಾಲಿಯಾಗಿ ಮಾಡುತ್ತೆ. ನೋಡಿ, ಈ ಮಾತು ಎಷ್ಟು ಚೆನ್ನಾಗಿದೆ. ವಾಕಿಂಗ್ ಅನ್ನೋದು ಒಂದು ರೇಸ್ ಅಲ್ಲ, ಇದು ನಮ್ಮ ಆರೋಗ್ಯವನ್ನ ದೀರ್ಘಕಾಲ ಕಾಪಾಡಿಕೊಳ್ಳೋಕೆ ನಾವು ಮಾಡಿಕೊಳ್ಳೋ ಒಂದು ಒಳ್ಳೆ ಅಭ್ಯಾಸ. ನಾವು ಮಾತಾಡಿದ ಈ ಸಣ್ಣ ತಪ್ಪುಗಳನ್ನ ಸರಿ ಮಾಡಿಕೊಂಡ್ರೆ ನಮ್ಮ ದೈನಂದಿನ ನಡಿಗೆಯನ್ನ ನಮ್ಮ ಆರೋಗ್ಯದ ಒಂದು ಶಕ್ತಿಶಾಲಿ ಸಾಧನವನ್ನಾಗಿ ಬದಲಾಯಿಸ್ಕೋಬೋದು. ಸರಿ, ಈಗ ನಿಮಗೊಂದು ಪ್ರಶ್ನೆ. ಸಾಮಾನ್ಯವಾಗಿ ತಾವು ಎಷ್ಟು ಹೊತ್ತು ವಾಕ್ ಮಾಡ್ತೀರಿ? 10 ನಿಮಿಷ, 20 ನಿಮಿಷ ಅಥವಾ ಅದಕ್ಕಿಂತ ಹೆಚ್ಚು? ನಿಮ್ಮ ಉತ್ತರವನ್ನ ಕೆಳಗಡೆ ಕಾಮೆಂಟ್ಸಲ್ಲಿ ನಮಗೆ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ಬೇರೆಯವ್ರಿಗೂ ತಲುಪೋಕೆ ಸಹಾಯ ಆಗತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಇದರ ಪ್ರಯೋಜನ ಸಿಗಲಿ. ಹಾಗೆ ಈ ತರಹದ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.